ಗುಬ್ಬಿ ತಾಲೂಕಿನಲ್ಲಿ ರೋಲ್ ಕಾಲ್ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಸಮಾಜದ ಸ್ವಾಸ್ಥ್ಯ ಹದಗೆಡುತ್ತಿದೆ. ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗ್ತಿದ್ದು ಪತ್ರಕರ್ತರ ಸಂಘ ರೋಲ್ ಕಾಲ್ ಪತ್ರಕರ್ತರಿಗೆ ಕಡಿವಾಣ ಹಾಕಬೇಕೆಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹರಿಹಾಯ್ದರು. ಪಟ್ಟಣದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ 3.47 ಕೋಟಿ ರೂಪಾಯಿಗಳ ವಿವಿಧ ಅನುದಾನದಲ್ಲಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ವೇಳೆ ಪತ್ರಕರ್ತರ ಹೆಸರಲ್ಲಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರಿಗೆ ವಿನಾಕಾರಣ ತೊಂದರೆ ನೀಡಿದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಆತರ ಏನಾರು ಇದ್ರೆ ನಾನು ಇವತ್ತು ಕರೆದು ಮಾತಾಡ್ತೀನಿ. ಇಮಿಡಿಯೇಟ್ ಆಗಿ ಯಾರು ಆ ರೀತಿ ಕೃತ್ಯ ಎಸಗಿದಾರೋ ಅವನ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಕ್ಕೆ ಹೇಳ್ತೀನಿ. ನಿರಂತರವಾಗಿ ದಲಿತರ ಮೇಲೆ ಅಲ್ಲೇ ತಾಲೂಕಿನಲ್ಲಿ ಪದೇ ಪದೇ ಈ ತರ ಎಲ್ಲೂ ಆಗ್ತಾ ಇಲ್ಲ. ನಾನು ನಿರಂತರವಾಗಿ ದಲಿತರ ಜೊತೆಲಿರೋ ಮನುಷ್ಯ. ನಾನು ಇಡೀ ಸಮಾಜದಲ್ಲೇ ಪ್ರತಿಯೊಂದು ಸಮಾಜದಲ್ಲೂ ನಾನು ಜೊತೆ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ. ನಾನು PA ದಲಿತ, ನಾನು ಊಟ ಬಡಿಸೋದು ದಲಿತ, ನನಗೆ ನನ್ನ ಗನ್ ಮ್ಯಾನ್ ದಲಿತ, ನನ್ನ ಡ್ರೈವರ್ ದಲಿತ. ಎಲ್ಲಿ ದಲಿತರ ಮೇಲೆ ಕೆಲವು ಕಿಡಿಗೇಡಿಗಳು ನಿಮ್ಮಲ್ಲೂ ಅವರೇ, ನಿಮ್ಮ ಪತ್ರಕರ್ತರಲ್ಲೂ ಅವರೇ ಕಿಡಿಗೇಡಿಗಳು ಇಲ್ವಾ? ಅವರೇ ಅಲ್ವಾ? ರೋಲ್ ಕಾಲ್ ಮಾಡಕ್ ಹೋಗಲ್ವಾ? ಎದುರಿಸಿ ಎಷ್ಟು ಅಲ್ಲೆಲ್ಲ ಮೀನ್ ಹಿಡಿ ಅಂತ ಹೋಗ್ತಾರೆ. ನಿಮ್ಮಲ್ಲಿ ಯಾರೋ ಒಬ್ಬ ಮೀನ್ ಹಿಡಿ ಅಂತ ಹೋಗಿ 25 kg ಮೀನ್ ತಗೊಂಡು ಅದು ಬೇಯಿಸಕ್ಕೆ ಎಣ್ಣೆಗೂ ಕಾಸು ಕೇಳ್ತಾರೆ. ಇದು ನಿಮ್ಮಲ್ಲೂ ಇಲ್ವಾ? అందరూ ಇದ್ದೇ ಇರ್ತಾರೆ ಅಂತ ಮಸ್ತಾಗಿರ್ತಾರೆ. ಅಲ್ಲಲ್ಲೇ ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯ ಕೆಡಿಸ್ತಕ್ಕಂಥ ವ್ಯಕ್ತಿಗಳು ಎಲ್ಲಾ ಕಡೆಗೂ ಇದ್ದಾರೆ. ನಿಮ್ಮಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ. ಆದಂಥ ಸಂದರ್ಭದಲ್ಲಿ ನಾನೇ ದಲಿತರಂತ ಹೊಸದಾಗಿ ದಲಿತರ ಮುಖಂಡರವರೇ ಅವ್ರನ್ನೇ ಕಳಿಸಿ ಬಗೆಹರಿಸ್ತಕ್ಕಂಥದ್ದನ್ನ ಮಾಡ್ತೀವಿ. ಕೇವಲ ನನಗೆ ಅಫಿಷಿಯಲ್ ತಗೋಗೋದು, ಅಲ್ಲೋಗಿ ಧಮಕಿ ಹಾಕೋದು. ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಏರಿಕೆ ಮಾಡಲಾಗಿದ್ದು ಇದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದಲೂ ಹೊರೆಯಾಗೋದಿಲ್ಲ. ಈ ಹಿಂದೆಯೂ ಸಹ ಆರ್ ಅಶೋಕ್ ಅವರ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರವು ಟಿಕೆಟ್ ದರ ಹೆಚ್ಚಿಸಿತು. ಪೆಟ್ರೋಲ್ ದರ, ಬಸ್ಸಿನ ಬಿಡಿ ಭಾಗಗಳ ದರ ಹಾಗೂ ನೌಕರರ ವೇತನ ನೀಡಬೇಕಾಗಿರೋದ್ರಿಂದ ಬಸ್ ಟಿಕೆಟ್ ದರವನ್ನು ಹೆಚ್ಚಿಸಲಾಗಿದೆ. ವಿರೋಧ ಪಕ್ಷದವರು ವಿನಾಕಾರಣ ಇದನ್ನ ರಾಜಕೀಯವಾಗಿ ಎಳೆದು ತರುತ್ತಿದ್ದಾರೆ ಎಂದು ಎನ್ಡಿಎ ಸರ್ಕಾರದ ವಿರುದ್ಧ ಗುಡುಗಿದ್ರು. ಇನ್ನು ದಲಿತ ಯುವಕನ ಮೇಲೆ ಹಲ್ಲೆ ನಡೆದಿರೋದು ಖಂಡನೀಯ. ಆರೋಪಿಗಳ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ GH ಜಗನ್ನಾಥ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಮತಾ, ಪಟ್ಟಣ ಪಂಚಾಯಿತಿ ಸದಸ್ಯರು ಸೇರಿದಂತೆ ಮುಖಂಡರು ಹಾಜರಿದ್ದರು. ಹರ್ಷನ್, ಟೈಮ್ 9 ನ್ಯೂಸ್, ಗುಬ್ಬಿ.